ವೀಕ್ಷಕರ ವಿಶ್ವ ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಹಾಲಪ್ಪ ಫೌಂಡೇಶನ್ ವತಿಯಿಂದ ಕರ್ನಾಟಕ ಸರ್ಕಾರದ ಕೌಶಲ್ಯ ಕರ್ನಾಟಕ ಉದ್ಯೋಗ ವಿನಿಮಯ ಇಲಾಖೆ, ಕೆಎಸ್ಎಫ್ಸಿ, ಎಸ್ಬಿಐ, ಸಿಡಾಕ್, ಕೆಎಸ್ಎಸ್, ಐಡಿಸಿ, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಕೆಐಎಡಿಬಿ ಸಹಯೋಗದಲ್ಲಿ ಆಗಸ್ಟ್ 6ರ ಮಂಗಳವಾರ ರೈಲ್ವೆ ನಿಲ್ದಾಣ ರಸ್ತೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಯುವ ಸಬಲೀಕರಣ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಹಾಲಪ್ಪ ಫೌಂಡೇಶನ್ ಅಧ್ಯಕ್ಷ ಹಾಗೂ ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೌಶಲ್ಯ ಕರ್ನಾಟಕ ಅಧಿಕಾರಿ ಕೆಂಪಯ್ಯ, ಉದ್ಯೋಗ ವಿನಿಮಯ ಅಧಿಕಾರಿ ಕಿಶೋರ್ ಕುಮಾರ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ತರಂ ನಿಖತ್ ಹಾಗೂ ಮುಖಂಡರಾದ ಸಿದ್ದಲಿಂಗೇಗೌಡ, ಮರಿ ಚೆನ್ನಮ್ಮ, ರೇವಣ್ಣ ಸಿದ್ದಯ್ಯ, ಮಂಜುನಾಥ್, ನಿಸಾರ್ ಅಹಮದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬುದ್ಧಿಶಕ್ತಿ ಇದೆ, ಆಮೇಲೆ ನಮಗಿರ್ತಕ್ಕಂಥ ಆ ಬದ್ಧತೆ, ಕಮಿಟ್ಮೆಂಟು ನಗರವಾಸಿಗಳಲ್ಲಿ ಅಷ್ಟು ನಾವು ಕಾಣೋದಿಲ್ಲ. ಒಂದು ನಮಗೆ ಕೊರತೆ ಇದ್ದಿದ್ದು ಸ್ಪೋಕನ್ ಇಂಗ್ಲೀಷು ಸಂವಹನದ ಒಂದೇ ನಮಗೆ ತೊಂದರೆ ಇದ್ದು, ಅದನ್ನು ಈಗ ದಿನ 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 ನಾವು ಅದರಲ್ಲೂ ಗಟ್ಟಿ ಆಗ್ತಾ ಇದ್ದೀವಿ. ಈ ವಿದ್ಯಾರ್ಥಿಗಳಿಗೆ ಒಂದು ಎಕ್ಸ್ಪೋಜರ್ ಕೊಡಬೇಕು. ಅವ್ರಿಗೆ ಇಂಡಸ್ಟ್ರಿಯಲಿಸ್ಟ್ಗಳನ್ನ ಕರೆಸಿ ಇಲಾಖೆಗಳ್ನ ಇಲ್ಲಿಗೆ ಕ್ಯಾಂಪಸ್ಗಳಿಗೆ, ಇದೊಂದೇ ಅಲ್ಲ, ಎಲ್ಲ ಸರ್ಕಾರಿ ಪದವಿ ಕಾಲೇಜುಗಳು ಕ್ಯಾಂಪಸ್ಗಳಿಗೆ ಭೇಟಿ ಕೊಡೋ ಥರ ಮಾಡಿ ಇಲಾಖೆಯಲ್ಲಿರ್ತಕ್ಕಂಥ ಅವರ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸೋವಂಥ ಚಟುವಟಿಕೆ ಆಗಬೇಕು. ಹಾಗೆಯೇ ಕಂಪ್ನಿಗಳು ಇಲ್ಲಿಗೆ ಭೇಟಿ ಕೊಡಬೇಕು, ಕ್ಯಾಂಪಸ್ ಡ್ರೈವ್ ನಡೀಬೇಕು. ಬರೀ ಖಾಸಗಿ ಸಂಸ್ಥೆಗಳು ಅವ್ರದ್ದೇ ಆದಂಥ ಒಂದು ಮೀಡಿಯಾ ಮುಖಾಂತರ ಅವರು ಅಪ್ರೋಚ್ ಮಾಡ್ತಿದ್ದಾರೆ ಕಂಪ್ನೀಸ್ಗಳನ್ನ. ಸರ್ಕಾರಿ ಕಾಲೇಜುಗಳಲ್ಲೂ ಈ ಥರದ ಕಾರ್ಯಕ್ರಮಗಳು ನಡಿಬೇಕು ಅಂತೇಳಿ ಇದೊಂದು ಪ್ರಯತ್ನ ಇಲ್ಲಿ ಶುರು ಮಾಡಿದ್ದೀವಿ. ಇವತ್ತು ಇದಕ್ಕೆ ತುಮಕೂರಿನ ಇರ್ತಕ್ಕಂಥ ಎಲ್ಲ ಡಿಗ್ರಿ ಕಾಲೇಜುಗಳು, ಅದು ಯೂನಿವರ್ಸಿಟಿಲಿ ಇರ್ತಕ್ಕಂಥ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಇರ್ಬೋದು, ಇಲ್ಲಿ ಕೋಎಡ್ ಡಿಗ್ರಿ ಕಾಲೇಜು, ಆಮೇಲೆ ಈ ಕಾಲೇಜು ತಾವುಗಳೇ ನೋಡ್ತಾ ಎಷ್ಟು ಸುಸಜ್ಜಿತವಾಗಿ ಇರ್ತಕ್ಕಂಥ ಈ ಕಾಲೇಜಿನ ವಿದ್ಯಾರ್ಥಿಗಳು ಅವಕಾಶದಿಂದ ವಂಚಿತರಾಗಬಾರ್ದು. ಅವರು ಫೈನಲ್ ಇಯರ್ ಬಂದಾಗ ಅಥವಾ ಈಗ ಕೋರ್ಸ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆದಮೇಲೆ ನಾವೊಂದು ಎಂಟ್ರಿ ಪಾಯಿಂಟ್ ಕೊಟ್ಟರೆ, ಅವ್ರಿಗೆ ಯಾವುದಾದ್ರು ಒಂದು ಸಂಸ್ಥೆ ಮುಖಾಂತರ ಒಂದು ಅವಕಾಶಗಳನ್ನ ಕಲ್ಪಿಸ್ಕೊಟ್ರೆ ಅವ್ರಿಗೆ ಹಿಂದಕ್ಕೆ ತಿರುಗೇ ನೋಡೋದಿಲ್ಲ. ಅವರು ಹಂತ ಹಂತವಾಗಿ ಬೆಳ್ಕೊಂಡು ಹೋಗ್ತಿರ್ತಾರೆ. ಅವರು ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಇರ್ಬೋದು, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸಸ್ ಇರ್ಬೋದು. ಹಾಗೆ ತುಮಕೂರು ನಗರದಲ್ಲಿ ITI ಡಿಪ್ಲೊಮೊ ಕಾಲೇಜಸ್ಗಳಿದ್ದಾವೆ, ಅವ್ರಿಗೂ ಅಷ್ಟೇ ಒಂದು ಸಣ್ಣದಾದಂಥ ಎಕ್ಸ್ಪೋಜರ್ ಅವ್ರಿಗೆ ಸಿಗಬೇಕು ಅಂತೇಳಿ. ಹಾಗಾಗಿ ಇವತ್ತಿಲ್ಲಿ ಇಲಾಖೆಗಳನ್ನ, ಹಲವಾರು ಇಲಾಖೆಗಳ ಅಧಿಕಾರಿಗಳು ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗಿರ್ತಕ್ಕಂಥ ಕಾಳಜಿ ನಮ್ಮ ಮಕ್ಕಳಿಗೆ, ಸರ್ಕಾರಿ ಕಾಲೇಜಿನಲ್ಲಿ ಓದ್ತಾ ಇರೋಂಥ ಮಕ್ಕಳಿಗೆ ಒಂದು ಅವಕಾಶಗಳು ಕಲ್ಪಿಸ್ಕೊಡೋಣ. ಅವರಲ್ಲಿ ಇರ್ತಕ್ಕಂಥ ಸ್ಕೀಮ್ಗಳೇನಿದೆ, ಪ್ರೋಗ್ರಾಮ್ಸ್ಗಳು ಏನಿದೆ, ಅವ್ರಿಗೊಂದು ಬುಕ್ಲೆಟ್ ಕೊಡೋ ಥರನೋ ಅಥವಾ ಅದರಲ್ಲಿ ಕ್ಯಾಟಗರಿ ವೈಸ್ ಅವ್ರಿಗೆ ಏನೇನು ಅನುಕೂಲತೆ ನಮ್ಮ ಕಾಲೇಜಿನಲ್ಲಿ ಸುಮಾರು 4,000 ಸ್ಟೂಡೆಂಟ್ಸ್ ಇದ್ದಾರೆ ಸರ್. ಅದರಲ್ಲಿ ಮೆಜಾರಿಟಿ ಆಫ್ ದೆಮ್ ಕಮ್ ಫ್ರಮ್ ರೂರಲ್ ಏರಿಯಾಸ್. ಹಾಗಾಗಿ ಅವ್ರಿಗೆ ಈ ವರ್ಷ ನಾವು ಕಲಿಕೆ ಜೊತೆ ಕೌಶಲ್ಯ ಗೌರ್ಮೆಂಟ್ ಕಡೆಯಿಂದ ಒಂದು ಶುರು ಆಗಿದೆ ಸರ್, ಒಂದು ಕಾರ್ಯಕ್ರಮ, ಪ್ರೋಗ್ರಾಮ್ ಶುರು ಆಗಿದೆ, ಕಲಿಕೆ ಜೊತೆ ಕೌಶಲ್ಯ ಅಂತ. ಅದರಲ್ಲಿ ತುಂಬ ಸ್ಟೂಡೆಂಟ್ಸ್ ಅದರಿಂದ ಅನುಕೂಲ ಆಗ್ತಾಯಿದೆ ಅವ್ರಿಗೆ. ಡಿಜಿಟಲ್ ಮಾರ್ಕೆಟಿಂಗ್ ಇದೆ, ಮೀಡಿಯಾ ಆ್ಯಂಡ್ ಫಿಲ್ಮ್ ಮೇಕಿಂಗ್ ಇದೆ, ಅದು ಕಲಿಕೆ ಜೊತೆ ಕೌಶಲ್ಯದಲ್ಲಿ. ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಇದೆ, GST ಟ್ಯಾಲಿ, ಆ ಥರ ಎಲ್ಲ ಕೋರ್ಸಸ್ ಈಗ ಕಲಿಕೆ ಜೊತೆ ಕೌಶಲ್ಯ ಅಂಡರಲ್ಲಿ ಶುರು ಮಾಡಿದ್ದಾರೆ. ಅವರು ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು GST ಟ್ಯಾಲಿ ಅವರೆಲ್ಲ ಲೈಸೆನ್ಸ್ ಮೋಡಲ್ಲಿ ಅವರು ಕಳಿಸ್ಕೊಟ್ಟಿದ್ದಾರೆ ನಮಗೆ, ನಮ್ಮ ಸ್ಟೂಡೆಂಟ್ಸ್ಗೆ, ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ, ಥರ್ಡ್ ಇಯರ್ ಸ್ಟೂಡೆಂಟ್ಸ್ಗೆ. ಅದರಿಂದ ಅವ್ರಿಗೆ ತುಂಬ ಉಪಯೋಗ ಆಗ್ತಾಯಿದೆ. ನೆಕ್ಸ್ಟ್ ಅವ್ರಿಗೆ ಇಮಿಡಿಯೇಟ್ ಡಿಗ್ರಿ ಆಗಿದ ತಕ್ಷಣ